ಭಟ್ಕಳ ತಾಲೂಕಿನ ಹೆಬಳೆ ಮತ್ತು ವೆಂಕಟಾಪುರ ಗ್ರಾಮದ ಸ್ಥಳೀಯ ನಿವಾಸಿಗಳು ಸೋಮವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೆಬಳೆ ವೆಂಕಟಾಪುರ ಹೊಳೆಯಲ್ಲಿ ಅನಧಿಕೃತವಾಗಿ ತುಂಬಲಾಗಿರುವ ಕೆಂಪು ಮಣ್ಣನ್ನು ತೆರವುಗೊಳಿಸುವಂತೆ ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶೇಡ್ಬೆರೆ ಸಮೀಪದ ವೆಂಕಟಾಪುರ ಹೊಳೆಯಲ್ಲಿ ಇರುವ ಸರ್ವೆ ನಂಬರ್ 276 ಹಿಸ್ಸಾ 1, 275 ಹಿಸ್ಸಾ 1, 275 ಹಿಸ್ಸಾ 2, 277 ಹಾಗೂ 278/8 ನೇದರ ಪ್ರದೇಶವು ಅನಾದಿ ಕಾಲದಿಂದಲೂ ಜಲಚರ ಜೀವಿಗಳ ವಾಸಸ್ಥಳವಾಗಿದ್ದು ಜಲಚರ ಸಂತಾನೋತ್ಪತ್ತಿ ಪ್ರದೇಶವಾಗಿಯೂ ಬಳಸಲಾಗುತ್ತಿತ್ತು ಎಂದು ಉಲ್ಲೇಖಿಸಲಾಗಿದೆ. ಕಾಂಡ್ಲಾ, ಕೇದಗೆ ಸೇರಿದಂತೆ ವಿವಿಧ ಸಸ್ಯಗಳು, ಮೀನುಗಳು, ಏಡಿಗಳು, ಆಮೆ, ಕಪ್ಪೆ ಹಾಗೂ ವಿವಿಧ ಪಕ್ಷಿಗಳ ಆಶ್ರಯ ಕೇಂದ್ರವಾಗಿದ್ದ ಈ ಪ್ರದೇಶದಲ್ಲಿ ಸಮುದ್ರದ ನೀರು ಏರಿಳಿತದ ಸಮಯದಲ್ಲಿ ಸಹಜವಾಗಿ ಹರಿದು ಹೋಗುತ್ತಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಪ್ರದೇಶವನ್ನ ಖರೀದಿಸುವ ಮಾಜಿ ಸಚಿವ ಮಂಕಾಳ್ ವೈದ್ಯ ಅವರ ಮಗಳು ಬೀನಾ ಮಂಕಾಳ್ ವೈದ್ಯ ಹಾಗೂ ಸಹೋದರ ಈರಪ್ಪ ಸುಬ್ಬು ಮೊಗೇರ್ ಅವರು ರೆಸಾರ್ಟ್ ನಿರ್ಮಾಣದ ಉದ್ದೇಶದಿಂದ ಕಾಡು ಮರಗಳನ್ನ ಕಡಿದು ಜಲಚರ ಪರಿಸರವನ್ನ ಹಾನಿಗೊಳಿಸಿ ಸಿಆರ್ಜೆಡ್ ಅನುಮತಿ ಪಡೆಯದೆ ಕೆಂಪು ಮಣ್ಣು ತುಂಬಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆಂದು ಆರೋಪಿಸಲಾಗಿದೆ. ಇದಲ್ಲದೆ ಹೆಬಳೆ ವೆಂಕಟಾಪುರ ಹೊಳೆಗೆ ಸೇತುವೆ ನಿರ್ಮಾಣಕ್ಕೆ ಹೊಳೆಯಲ್ಲಿ ಮಣ್ಣು ತುಂಬಿ ನೀರಿನ ಹರಿವಿಗೆ ಅಡ್ಡಪಡಿಸಿರುವುದರಿಂದ ಸಮುದ್ರದ ಉಬ್ಬರದ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗ್ತಿಲ್ಲ. ಇದರಿಂದ ತಟ್ಟಿಹಕ್ಕಲ್ ಸೇರಿದಂತೆ ಹಿಂಬದಿ ಪ್ರದೇಶದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗುತ್ತಿದ್ದು ಮಳೆಗಾಲದಲ್ಲಿ ಘಟ್ಟ ಪ್ರದೇಶದ ನೀರು ಸಮುದ್ರ ಸೇರುವ ವೇಳೆ ಕಸ ಕಡ್ಡಿ ಹಾಗೂ ಮರದ ದಿನ್ನೆಗಳು ಸೇತುವೆಯ ಕಂಬಗಳಿಗೆ ಸಿಲುಕಿ ವೆಂಕಟಾಪುರ ಭಾಗದ ನೀರಿನ ಮಟ್ಟ ಹೆಚ್ಚಾಗಿ ಸ್ಥಳೀಯ ನಿವಾಸಿಗಳಿಗೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕಳೆದ ಮೇ 24ರಂದು ಭಾರೀ ಮಳೆಯ ಸಂದರ್ಭದಲ್ಲಿ ಹೊಳೆಯಲ್ಲಿ ನೀರಿನ ಒತ್ತಡ ಹೆಚ್ಚಾಗಿ ಸಂಭವಿಸಿದ ದುರ್ಘಟನೆಯಲ್ಲಿ 9 ಮಹಿಳೆಯರು ಹಾಗೂ 2 ಪುರುಷರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆಗೂ ಈ ಅನಧಿಕೃತ ಮಣ್ಣು ತುಂಬಿರುವುದೇ ಪ್ರಮುಖ ಕಾರಣ ಎಂದು ನಿವಾಸಿಗಳು ದೂರಿದ್ದಾರೆ. ಇಂತಹ ಘಟನೆ ಈ ಹಿಂದೆ ಎಂದಿಗೂ ನಡೆದಿರಲಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಆದ್ದರಿಂದ ಹೊಳೆಯಲ್ಲಿ ತುಂಬಲಾಗಿರುವ ಕೆಂಪು ಮಣ್ಣನ್ನ ಕೂಡಲೇ ತೆರವುಗೊಳಿಸಿ ಪರಿಸರದ ಹಾನಿ ಹಾಗೂ ಜೀವಹಾನಿಗೆ ಕಾರಣರಾದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಭಟ್ಕಳದಲ್ಲಿ ನಡೆದಂತ ಒಂದು 11 ಜನರ ದುರ್ಮರಣದ ಬಗ್ಗೆ ನಾವು ಇವತ್ತು ಮನವಿ ಕೊಟ್ಟು ತನಿಖೆ ಮಾಡಬೇಕಂತ ಪಿಸಿಆರ್ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಕಾರಣ ಅಂತಾದರೆ ಈಗ ಸದ್ಯ ಒಂದು ಬ್ರಿಡ್ಜ್ ಕಾಮಗಾರಿಕೆ ಸೇತು ನಡೀತಂತ ಬ್ರಿಡ್ಜ್ ಇತ್ತು. ಸೊ ಅದಕ್ಕೆ ಅಡ್ಡವಾಗಿ ಒಂದು ಮಣ್ಣು ಗೋಡೆಯನ್ನು ಕಟ್ಟಿದ್ದಾರೆ. ಸೊ ಆ ಮಣ್ಣು ಗೋಡೆ ಕಟ್ಟೋದ್ರಿಂದ ಮೇಲೆ ಭಾಗದಿಂದ ಕಡಿಮೆ ಕಟ್ಟದಿಂದ ಏನು ನೀರು ಹರಿದು ಬರ್ತಾಯಿದೆ ಆ ನೀರನ್ನು ಫೋರ್ಸ್ ಕಡಿಮೆ ಆಗಿಬಿಟ್ಟು ಒಂದೇ ಮಾರ್ಗದಲ್ಲಿ ಹೋಗ್ತಾ ಉಂಟು. ಸೊ ಮೇಲಿಂದ ಸಮುದ್ರ ಸೈಡಿಂದ ಬರೋ ನೀರು ಆಮೇಲೆ ಇದು ಕಡಿಮೆ ಕಟ್ಟದಿಂದ ಬರೋ ನೀರು ಎರಡೂ ಒಂದೇ ಡೈರೆಕ್ಷನ್ ಆಗೋದ್ರಿಂದ ಸೊ ನೀರಿನ ಅಲೆ ಇದು ಜಾಸ್ತಿ ಆಗಿಬಿಡ್ತದೆ, ಅಬ್ಬರ ಜಾಸ್ತಿ ಆಗಿಬಿಡ್ತದೆ. ಸೊ ಹಾಗೆ ಮತ್ತು ಅದಲ್ಲದೆ ಆ ಏನು ಕಾಮಗಾರಿಕೆ ನಡೆಸ್ತಿದ್ದಾರೆ ಈಗ ಅಲ್ಲಿ 2 ದ್ವೀಪ ಇದೆ. ಆ 2 ದ್ವೀಪನ ರೀಸೆಂಟ್ಲಾಗಿ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅವ್ರ ಮಗಳ ಹೆಸರಲ್ಲಿ ಮತ್ತು ಅವರ ಸಹೋದರ ಅಣ್ಣನ ಹೆಸರಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ರೆಸಾರ್ಟ್ ಕಟ್ಟೋದ್ರಿಂದ ಅದಕ್ಕೆ ಅಡ್ಡವಾಗಿ ಒಂದು ಬ್ರಿಡ್ಜ್ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಒಂದು ತಡೆಗೋಡೆ ನಿರ್ಮಿಸಿದ್ದಾರೆ. ಸೊ ಆ ತಡೆಗೋಡೆ ನಿರ್ಮಿಸೋದ್ರಿಂದ ಆ ಕಡೆಯಿಂದ ನೀರು ಈ ಕಡೆ ಹೋಗ್ತದೆ, ಈ ಕಡೆ ನೀರು ಆ ಕಡೆ ಹೋಗ್ತದೆ. ಸೊ ಒಂದೇ ಮಾರ್ಗದಲ್ಲಿ ನೀರು ಹೋಗೋದ್ರಿಂದ ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳ್ತೀವಿ. ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಾಸ್ತಪ್ಪ ನಾಯ್ಕ್ ಬಲಸೆ, ನಾಗೇಶ್ ನಾಯ್ಕ್, ನಾಗೇಂದ್ರ ನಾಯ್ಕ್, ವಾಸುದೇವ್ ಮೊಗೇರ್, ವಿಶ್ವ ನಾಯ್ಕ್, ನವೀನ್ ನಾಯ್ಕ್, ದಿನೇಶ್ ನಾಯ್ಕ್, ಉದಯ್ ನಾಯ್ಕ್, ಕೃಷ್ಣ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಒಂದು ಅರ್ಧ ಹೊಳೆಯನ್ನು ಮುಚ್ಚಿದರೆ ಅಲ್ಲಿ ನಮಗೆ ತಾಗಾಗಿ 30 ಮನೆ ಉಂಟು. ಯಾವಾಗೂ ಅಲ್ಲಿ ಗಂಜಿ ಕೇಂದ್ರ ಆಗುಂಟು ವರ್ಷ ಮಳೆಗಾಲದಲ್ಲಿ. ಈಗ ಇನ್ನೂ ಮಳೆಗಾಲ ಹಿಡಿದು ಇನ್ನೂ ಅರ್ಧ ಹೊಳೆ ಮುಚ್ಚಿದ ಹಾಗೆ ಉಂಟು. ತಡೆಗೋಡೆ ತೆಗಿಲಿಲ್ಲ, ಪೂಲ್ ನಿರ್ಮಾಣ ಇದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗ ಈ ಮಳೆ ಶುರುವಾಗೋದ್ರೊಳಗೆ ತಡೆಗೋಡೆ ತೆಗಿಬೇಕು ಮತ್ತು ಖುಲ್ಲಪಡಿಸಬೇಕು ಅಂತೇಳಿ ನಾವು ಊರಿನವರೆಲ್ಲ ಏರ್ಪಾಡು ಮಾಡ್ಕೊಂಡು ಇವತ್ತಿನ ದಿವಸದಲ್ಲಿ ಇವ್ರ ಮುಖಾಂತರ ಒಂದು ಅರ್ಜನೆ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಖುಲ್ಲಪಡಿಸಬೇಕು. ನಿಮ್ಮ ಹೆಸರು? ನಿಂಗೆ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.